ಅಮಿತ್ ಶಾ ಹೇಳಿರೋ ಭಾಷಣ ಕೇಳಿದ್ದೀನಿ. ದೇವರು ಅಂತ ಏನಾದರೂ ಮಾಡಿದ್ರೆ ಸ್ವರ್ಗ ಸಿಗ್ತಾ ಇತ್ತು ಅಂತ. ಒಂದು ವೇಳೆ ಅಮಿತ್ ಶಾಗೆ ಅವ್ರ ಕೈಯಲ್ಲೇ ಈ ದೇಶದ ಅಧಿಕಾರ ಇದೆ, ಈ ಸ್ವರ್ಗ ಎಲ್ಲಿದೆ ಅಂತ ಒಂದು ಸ್ಯಾಟಲೈಟ್ ಕಳಿಸಿ ಹುಡುಕ್ಬಿಟ್ಟು ಫಸ್ಟ್ ಅಮಿತ್ ಶಾ ಮತ್ತು ಅವ್ರ ಬಾಸು ನರೇಂದ್ರ ಮೋದಿ ಸಾಹೇಬರು, ಸಾಧ್ಯವಾದರೆ ಮೋಹನ್ ಭಾಗವತ್ ಅವರು ಫಸ್ಟ್ ಅಲ್ಲಿ ನೋಡ್ಕೊಂಡು ಬರಲಿ. ಆಮೇಲೆ ಜನರಿಗೆ ಈ ದೇಶ ನರಕನ ಮಾಡಿಟ್ಟಿದೆ. ಸ್ವರ್ಗ ಅನ್ನೋದು ಯಾವುದೂ ಇಲ್ಲ. ಬಸವಣ್ಣನವರ ಪ್ರಕಾರ ಕಾಯಕವೇ ಕೈಲಾಸ, ಅದೇ ಸ್ವರ್ಗ. ನೆಮ್ಮದಿಯಾಗಿ ಕೆಲಸ ಕೊಟ್ಟು ಬದುಕೋದಕ್ಕೆ ಅವಕಾಶ ಕೊಟ್ಟು ಸ್ವರ್ಗ ಆಗ್ತಾ ಇತ್ತು. ಇವರು ಹಿಂದೂ ಮುಸ್ಲಿಂ ಅಂತ ಗಲಭೆಗಳನ್ನು ನರಕ ಸೃಷ್ಟಿ ಮಾಡಿದ್ದಾರೆ. ಅಷ್ಟು ಇತಿಹಾಸವನ್ನ ಅಮಿತ್ ಶಾನೂ ಓದಿಲ್ಲ, ನರೇಂದ್ರ ಮೋದಿ ಅವರು ಇತಿಹಾಸನೂ ಓದಿಲ್ಲ. ಹಂಗಾಗಿ ನಾನು ಅವ್ರಿಗೆ ಸಲಹೆ ಏನಂದ್ರೆ, ಫಸ್ಟ್ ಇತಿಹಾಸವನ್ನು ಸರಿಯಾಗಿ ಓದಿ. ಇತಿಹಾಸವನ್ನು ಓದಿದ ಮೇಲೆ ಸ್ವರ್ಗ ಎಲ್ಲಿದೆ ನರಕ ಎಲ್ಲಿದೆ ಅಂತ ನಮಗ್ ಗೊತ್ತಾಗ್ತದೆ. ನಮಗೆ ಗೊತ್ತಾಗಿದೆ. ನಮ್ಮ ಮಹಾನ್ ಪುರುಷರು ಸ್ವರ್ಗ ಯಾವುದು ಅಂತ ಹೇಳಿದ್ದಾರೆ. ಈ ಅಮಿತ್ ಶಾಗೆ ತಲೆಗಿಲೆ ಏನಾದ್ರು ಇದ್ದಿದ್ರೆ ಇಂಥ ಮಾತುಗಳು ಆಡಬಾರ್ದು. ಆತ ಕ್ಷಮೆ ಕೇಳ್ಬೇಕಾಗ್ತದೆ. ಅವ್ರೇನ್ ರಾಜೀನಾಮೆ ಕೊಡೋ ಮಟ್ಟದಲ್ಲಿ ಇಲ್ಲ. ನಾವು ರಾಜೀನಾಮೆ ಕೊಡಿಸುವ ಶಕ್ತಿ ನಮಗೂ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಆಗೋ ಕೆಲಸ ಇದು. ಅದರಿಂದ ಇದ್ರ ಬಗ್ಗೆನೂ ಜನತೆ ಅರ್ಥ ಮಾಡಿಕೊಂಡು ಹೋರಾಟ ಮಾಡಿ ಇನ್ನು ಮುಂದೆ ಇಂಥ ಮಾತುಗಳು ಬರೆದಿದ್ದಂಗೆ ತಡಿಬೇಕು. ಅದು ಕೂಡ ಸಂವಿಧಾನ ವಿರೋಧಿ. ಅದು ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನರ್ ಅನ್ನ ತನ್ನ ಚೇಲಾಗಳನ್ನಾಗಿ ಮಾಡಿಕೊಂಡು ಇಂಥ ಕೆಲಸನ ಮಾಡ್ತಾ ಇದ್ದಾರೆ. ಈ ರಾಮನಾಥ್ ಕೋವಿಂದ್ಗೆ ಏನು ಗೊತ್ತು ಭಾರತ ದೇಶದ ಇತಿಹಾಸ? ಅವ್ರನ್ನ ಇದಕ್ಕೆ ಕಮಿಷನ್ ಆಗಿ ನೇಮಕ ಮಾಡಿಬಿಟ್ಟು RSSನವ್ರು ಹೆಂಗ್ ಹೇಳಿದ್ರೆ ಹಂಗ್ ಬರ್ದು ಕಳಿಸಿದ್ದಾರೆ. ಇದನ್ನ ಖಂಡ ತುಂಡವಾಗಿ ನಾವು ವಿರೋಧ ಮಾಡ್ತೀವಿ. ಇದು ನಡೆಯೋ ಕೆಲಸ ಅಲ್ಲ ಭಾರತ ದೇಶದಲ್ಲಿ. ಹೋರಾಟವನ್ನು ತೀವ್ರಗೊಳಿಸಲು ಮತ್ತು ಬಲಿಷ್ಠಗೊಳಿಸಲು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರರ ಪ್ರೇರಣೆ ಮತ್ತು ವಿಚಾರಗಳಿಗೆ ಅವರ ಮಾರ್ಗದಲ್ಲಿ ಚಳುವಳಿ ಮಾಡಲು ಯಾವುದೇ ಕಠಿಣ ಸಂದರ್ಭದಲ್ಲೂ ಎದೆಗುಂದದೆ ಆದರೆ ಇಡೀ ದೇಶದಲ್ಲಿ ಅಂಬೇಡ್ಕರ್ ಅವರ ಅನುಯಾಯಿಗಳು ಕಾರ್ಯಕ್ರಮಕ್ಕೆ ಬಂದು ಕೋಟಿಗಟ್ಟಲೆ ಅಭಿಮಾನಿಗಳಿದ್ದಾರೆ, ಆದರೆ ಅನುಯಾಯಿಗಳಿಲ್ಲ. ಹಂಗಾಗಿ ಈ ಕೋರೆಗಾಂವ್ ಇತಿಹಾಸವನ್ನು ಕೂಡ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಆಗಬೇಕು. ಎಲ್ಲೋ ಒಂದು ಫೋಟೋ ಇಡೋದು ಕಾರ್ಯಕ್ರಮ ಮನೆಯಲ್ಲೂ ಕೋರೆಗಾಂವ್ ಶೌರ್ಯದ ಬಗ್ಗೆ ಹೇಳ್ಬೇಕು. ಇದು ಪ್ರಪಂಚದಲ್ಲೇ ಬಹಳ ಅತ್ಯುತ್ತಮವಾದ ಯುದ್ಧ. ಏನು ಇತಿಹಾಸ ದಾಖಲಾಗಿರ್ತಕ್ಕಂಥ ಯುದ್ಧ. 500 ಜನ 30,000 ಜನ ಸಾಧ್ಯ ಇಲ್ಲ. ಆದರೆ ಅವರಲ್ಲಿದ್ದಂಥ ಆಕ್ರೋಶ, ಅನ್ಯಾಯದ ವಿರುದ್ಧ ಸಮತೆ ಪರವಾಗಿದ್ದಂಥ ಆ ಆಕ್ರೋಶ ಅವರನ್ನ ಈ ಯುದ್ಧದಲ್ಲಿ ಗೆಲ್ಲುವಂತೆ ಮಾಡಿದೆ.
ಈ ಜನತೆ ಕೂಡ ಸತ್ಯಪಾಲ್ ಈ ಇತಿಹಾಸವನ್ನು ಸತ್ಯಪಾಲ್ ಟ್ರೈನಿಂಗ್ ತಿಳ್ಕೊಂಡು ಆಫೀಸರ್, ಮತ್ತೊಮ್ಮೆ ಶುಭಂ, ಇತಿಹಾಸವನ್ನು ನಿರ್ಮಾಣ ಮಾಡೋ ಕಡೆ ರೋಷನ್ ಮೋದಿ, ಹೋಗ್ಬೇಕು ಅಂತ ನಾನು ಸಂದೇಶ. ತಕ್ಷಶಿಲಾ, ಧನಶ್ರೀ ಬಳಲ್ತಿದ್ದ 1800 ಕಾಲದಲ್ಲಿ ಏನು ಅಸ್ಪೃಶ್ಯತೆ ಅಂತ ಬಳಲ್ತಿದ್ವಿ, ಅದಕ್ಕೋಸ್ಕರ ಮಹಾನ್ ಯುದ್ಧ ಮಾಡೋದಾಯ್ತು. 1817ರಲ್ಲಿ ಸಿದ್ದನಾಕ ಅನ್ನೋ ಒಂದು ಟೀಮು ತುಂಬಾ ದೊಡ್ಡ ಮಟ್ಟಕ್ಕೆ ಯುದ್ಧ ಮಾಡಿ 28ರಿಂದ 30 ಸಾವಿರ ಪೇಶ್ವೆಗಳನ್ನ ಸೋಲಿಸಿ ಕೊಟ್ಟಂತ ಸ್ವತಂತ್ರನೇ ಇವತ್ತು ನಾವಿಲ್ಲಿ ನಿಂತಿದ್ದೀವಿ. ತದನಂತರ ಆಕ್ಚುಲಿ ಮಹಾನ್ ವ್ಯಕ್ತಿಗಳು, ಸುಮಾರು ಮಹಾನ್ ವ್ಯಕ್ತಿಗಳು, ಸಾವಿತ್ರಿ ಬಾಪುಲೆ ಇರ್ಬೋದು, ಜ್ಯೋತಿ ಬಾಪುಲೆ ಇರ್ಬೋದು, ನಾಲ್ವಡಿ ಕೃಷ್ಣರಾಜ ಇರ್ಬೋದು, ಪೆರಿಯಾರ್ ಇರ್ಬೋದು, ತದನಂತರ ಬಂದಿದ್ದಾರೆ. 1817ರಲ್ಲಿ ಮಾಡಿದಂಥ ಯುದ್ಧದ ನಂತರ ಸುಮಾರು ಜನ ಬಂದಿದ್ದಾರೆ ಮಹಾನ್ ವ್ಯಕ್ತಿಗಳು. ಆಕ್ಚುಲಿ ಅದಕ್ಕೆ ಮೂಲ ಕಾರಣ ಸಿದ್ದನಾಕ ಮತ್ತು ಅವರ ತಂಡ. ಇವರು ಕೊಟ್ಟ ಸ್ವತಂತ್ರನೇ ಇವತ್ತು ಎಲ್ಲರೂ ಇಲ್ಲಿ ನಿಂತಿದ್ದೀವಿ. ಎಲ್ಲರಿಗೂ ಆಕ್ಚುಲಿ ಇವತ್ತಿನ ದಿನ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನ ಹೇಳ್ತೀನಿ ಮೊದಲಿಗೆ. ಯಾಕಂದ್ರೆ ಆ ಯುದ್ಧದ ಒಂದು ಜಯ 1818ರ ಬೆಳಗಿನ ಜಾವ ಸಿಕ್ಕಿದೆ. ಇದು ಇವತ್ತಿಗೆ 207 ವರ್ಷಗಳಾಗಿದೆ. ಹಾಗಾಗಿ ಈ 207ನೇ ವರ್ಷದ್ದು 9 ವರ್ಷಗಳಿಂದ ಆಕ್ಚುಲಿ ನಾವು 2006ರಿಂದ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು ಭಾಗಗಳಲ್ಲಿ ಮಾಡಿ ಈ ಸತಿ ಜಿಗಣಿ ಹೋಬಳಿಯಲ್ಲಿ ಮಾಡಬೇಕು ಅಂತ ಜಿಗಣಿ ಹೋಬಳಿಯಲ್ಲಿ ಮಾಡಿದ್ವಿ. ಜಿಗಣಿ ಹೋಬಳಿಯಲ್ಲಿ ಸುತ್ತಮುತ್ತಲಿನ ಎಲ್ಲ ಸುಮಾರು ಒಂದು 2-3 ತಾಲೂಕುಗಳಿಂದ ಎಲ್ಲ ನಾಯಕರುಗಳು ಬಂದಿದ್ರು, ಎಲ್ಲ ವಾಲಂಟಿಯರ್ಸ್ ಬಂದಿದ್ರು, ಮತ್ತೆ ಎಲ್ಲ ಏನು SSD ಟೀಮ್ ಬಂದಿತ್ತು, SSD ಚೀಫ್ಸ್ ಬಂದಿದ್ರು. ಒಂದು 7 ದಿವಸಗಳ ಕಾಲ ಪಬ್ಬಜ್ಜ ಇದು ಮಾಡಿದ್ವಿ. ಪಬ್ಬಜ್ಜದಿಂದ ಅಂದ್ರೆ ಬೌದ್ಧಿ ಇದು ಮಾಡಿದ್ವಿ, ಕ್ಯಾಂಪ್ ಮಾಡಿದ್ವಿ. ಅದಾದ್ಮೇಲೆ ಪಥಸಂಚಲನ ಒಂದು ಕ್ಯಾಂಪ್ ಮಾಡಿದ್ವಿ 5 ದಿವಸಗಳ ಕಾಲ. ಎಲ್ಲದಕ್ಕೂ ನಮ್ಮ ಜಿಗಣಿ ಸುತ್ತಮುತ್ತಲಿನ ಹಾಗೂ ಒಂದು 2-3 ತಾಲೂಕಿನ ಎಲ್ಲ ಹಿರಿಯರು ಕಿರಿಯರು ಬಂದು ಸ್ಪಂದಿಸಿದ್ದಾರೆ, ಸಹಾಯ ಮಾಡಿದ್ದಾರೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಸಹಾಯ ಮಾಡಿದ್ದಾರೆ. ಮಗದೊಮ್ಮೆ ಎಲ್ಲರಿಗೂ, ಎಲ್ಲ SC ST OBC ಮೈನಾರಿಟೀಸ್ ಎಲ್ಲರಿಗೂ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಶುಭಾಶಯಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.